ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ. ಒಂದು ಊರಿನಲ್ಲಿ ಒಬ್ಬ ಕೆಲಸ ಇಲ್ದಂಗೆ ಸುಮ್ಮನೆ ಕೂತಿರ್ತಾನೆ. ಅವನಿಗೆ ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಹೆಂಡತಿ ಕೇಳ್ತಾಳೆ, ಸುಮ್ಮನೆ ಯಾವಾಗಲೂ ಕೂತಿರ್ತೀರಲ್ಲ, ಏನಾದರೂ ಸಂಪಾದನೆ ಮಾಡಲು ದಾರಿಯನ್ನು ನೋಡಿ ಅಂತ ಹೇಳ್ತಾಳೆ. ಅದಕ್ಕೇ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಒಂದು ಅದ್ಭುತವಾದ ಐಡಿಯಾ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ. ಏನು ಹೇಳು ಅಂತ ಹೆಂಡತಿ ಕೇಳ್ತಾಳೆ. ಒಂದು ಮೇಕೆ ಮರಿಯನ್ನು ಖರೀದಿಸ್ತೇನೆ ಅಂತ ಹೇಳ್ತಾನೆ. ಅದನ್ನು ತೆಗೆದು ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಆ ಮರಿ ಬೆಳೆದು ದೊಡ್ಡದಾದ ಮೇಲೆ ತುಂಬ ಮರಿಗಳನ್ನ ಹಾಕುತ್ತೆ. ಸರಿ, ಅದಾದಮೇಲೆ ಏನು, ಅದನ್ನು ಸಂತೆಯಲ್ಲಿ ಮಾರಿ ಆ ದುಡ್ಡಿಗೆ ಒಂದು ಎಮ್ಮೆನ ತೆಗಿತೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ಹೆಂಡತಿ ಕೇಳ್ತಾಳೆ. ಎಮ್ಮೆ ತುಂಬ ಹಾಲು ಕೊಡುತ್ತೆ, ಅದನ್ನು ತೆಗೆದುಕೊಂಡೋಗಿ ಹಾಲು ಡೈರಿಗೆ ಹಾಕ್ತೀನಿ, ಇಲ್ಲಾಂದರೆ ನಾನೇ ಮಾರ್ಕೊಂಡು ಬರ್ತೀನಿ, ಕೈ ತುಂಬ ಹಣ ಸಿಗುತ್ತೆ. ತದನಂತರ ಒಂದು ಹಸುವನ್ನು ತೆಗಿತೀನಿ, ಆಗ ಹಾಲನ್ನು ಮಾರಿದ್ರೆ ತುಂಬ ಸಂಪಾದನೆ ಬರುತ್ತೆ. ನಾವು ಮನೆಯಲ್ಲಿ ಟೀ ಕಾಫಿಗೂ ನಾವು ಹಾಲನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ಹಾಗೆ ಪಕ್ಕದ ಬೀದಿಯಲ್ಲಿರೋ ನಮ್ಮಮ್ಮನ ಮನೆಗೂ ಹಾಲು ಕೊಡ್ಬೋದು ರೀ ಅಂತ ಹೇಳ್ತಾಳೆ. ಈಗ ಗಂಡನ ಕೋಪ ಬರುತ್ತೆ. ಯಾಕೆ ನಾನು ನಿಮ್ಮಮ್ಮನ ಮನೆಗೆ ಹಾಲು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಈಗ ಜಗಳ ಆರಂಭ ಆಗುತ್ತೆ ಇಬ್ರಿಗೂ. ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಗಲಾಟೆ ಸದ್ದು ಮಾಡಲು ಆರಂಭಿಸ್ತಾರೆ. ಜಗಳ ನಡೆಯುವುದನ್ನು ಕೇಳಿಸ್ಕೊಂಡು ಪಕ್ಕದ ಮನೆಯವನು ಓಡಿ ಬರ್ತಾನೆ. ಅವನಿಗೆ ಗೊತ್ತು, ಇನ್ನೂ ತೆಗ್ದೇ ಇಲ್ಲ ಹಸುವಿಗಾಗಿ ಇವರಿಬ್ಬರು ಜಗಳ ಮಾಡ್ತಾ ಇದ್ದಾರೆ ಅಂತ. ಯಾಕೋ ನಿನ್ನ ಹಸುವನ್ನು ಸರಿಯಾಗಿ ಕಟ್ಟಿ ಹಾಕಿಲ್ವಾ? ನಿನ್ನ ಹಸು ಬಂದು ನನ್ನ ತೋಟದಲ್ಲಿ ಬಂದು ಮೇಯ್ತಾ ಇದೆ, ನನ್ನ ಪೈರೆಲ್ಲ ಹಾಳಾಗೋಯ್ತು, ನಾಶ ಆಯಿತು ನನ್ನ ಪೈರೆಲ್ಲ, ನನಗೆ ನಷ್ಟ ಇದ್ದಾಗ 10,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಇವನಿಗೆ ಶಾಕ್ ಆಗುತ್ತೆ. ಆಮೇಲೆ ಇವನು ಹೇಳ್ತಾನೆ, ನಾನು ಇನ್ನೂ ಹಸುನೇ ತೆಗೆದುಕೊಂಡಿಲ್ವಲ್ಲ, ಅದೇಗೆ ನನ್ನ ಹಸು ಬಂದು ನಿನ್ನ ತೋಟದಲ್ಲಿ ಮೇಯುತ್ತೆ ಅಂತ ಏನು ಬೊಗಳ್ತೀಯ ಅಂತ ಗದರ್ತಾನೆ. ನೀನೇ ಈಗ ಬೊಗಳ್ತಾ ಇರೋದು, ನಿನ್ನ ಹಸುನೇ ತೆಗೆದುಕೊಂಡಿಲ್ಲ, ಅದರೊಳಗಡೆ ನಿನ್ನ ಹೆಂಡತಿ ಅಮ್ಮನ ಮನೆಗೆ ಹಾಲು ಕೊಡ್ತಾಳೆ ಅಂತ ಜಗಳಕ್ಕೆ ನಿಂತಿದೆಯಲ್ಲ ಅಂತ ಪಕ್ಕದ ಮನೆಯವನು ಕೇಳ್ತಾನೆ. ಆಗ ಗಂಡನಿಗೆ ಬುದ್ಧಿ ಬರುತ್ತೆ, ಅರ್ಥವಿಲ್ಲದೆ ನಾನು ಜಗಳ ಮಾಡ್ತಾ ಇದ್ದೀನಿ ಅಂತ. ಇದು ನಮ್ಮ ಗ್ರಾಮದ ಹಿರಿಯರು ಹೇಳಿರುವ ಕತೆ. ಜಗಳದಲ್ಲಿ ಅರ್ಥವಿಲ್ಲ, ಆದರೆ ಕಥೆಯಲ್ಲಿ ಅರ್ಥವಿದೆ. ಇಲ್ಲದೇ ಇರೋ ಒಂದು ವಿಷಯಕ್ಕಾಗಿ ಜಗಳ ಮಾಡಿಕೊಂಡು ಮನೆಯ ನೆಮ್ಮದಿನ ಹಾಳು ಮಾಡಿಕೊಂಡು ಎಷ್ಟೋ ಜನ ನಾವು ಬದುಕ್ತಾ ಇದ್ದೀವಿ. ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.